ಏಪ್ರಿಲ್ 16ರಂದು ಶಿವಮೊಗ್ಗ ನಗರದಲ್ಲಿ ರಾಷ್ಟ್ರಭಕ್ತರ ಬಳಗ ಮತ್ತು ಪರಿಸರವಾದಿಗಳ ಸಂಘಟನೆಯಿಂದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ನಡೆಯುವ ಜಾಥಾ ಕಾರ್ಯಕ್ರಮಕ್ಕೆ ಸೈಕಲ್ ಕ್ಲಬ್, ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿ, ಮಲೆನಾಡು ಇತಿಹಾಸ ಸಂಶೋಧನಾ ಮತ್ತು ಅಧ್ಯಯನ ವೇದಿಕೆ ಹಾಗೂ YHAI ತರುಣೋದಯ ಘಟಕಗಳು ಬೆಂಬಲ ನೀಡಲಿವೆ ಎಂದು ಆನಾ ವಿಜೇಂದ್ರ ರಾವ್ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಆನಾ ವಿಜೇಂದ್ರ ರಾವ್, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಪರಿಸರಕ್ಕೆ, ಜೀವ ಸಂಕುಲಕ್ಕೆ ಹಾಗೂ ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಪಶ್ಚಿಮ ಘಟ್ಟಗಳಿಗೆ ಆಗುವ ಹಾನಿಯನ್ನು ಮನಗಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಯೋಜನೆಯನ್ನು ಕೈಬಿಡಬೇಕೆಂದು ಆನಾ ವಿಜೇಂದ್ರ ರಾವ್ ಒತ್ತಾಯಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಆನಾ ವಿಜೇಂದ್ರ ರಾವ್ ಏನು ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ನೂತನವಾಗಿ ಆರಂಭವಾಗಿದೆ ಮಂತ್ರ ಲಾಡ್ಜಿಂಗ್. ಶಿವಮೊಗ್ಗ ನಗರದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಶ್ರೀ ಗಣಪತಿ ದೇವಸ್ಥಾನ ಎದುರು ಸುಸಜ್ಜಿತ ವಸತಿ ಸೌಕರ್ಯವಿರುವ ಮಂತ್ರ ಲಾಡ್ಜ್ ಈಗ ಪ್ರವಾಸಿಗರ ಸೇವೆಗೆ ಸಿದ್ಧವಾಗಿದೆ. ನಮ್ಮಲ್ಲಿ 24 ಗಂಟೆ ಲಿಫ್ಟ್ ಹಾಗೂ ಎಸಿ ಸೌಲಭ್ಯ ಹೊಂದಿರುವ ಐಷಾರಾಮಿ ಆರಾಮದಾಯಕ ಡೀಲಕ್ಸ್, ಸೂಪರ್ ಡೀಲಕ್ಸ್, ತ್ರಿಬಲ್, ಡಬಲ್, ಟ್ವಿನ್ಸ್ ಬೆಡ್ರೂಮ್ಗಳು ಲಭ್ಯವಿದೆ. ಸಂಪರ್ಕಿಸಿ ಮಂತ್ರ ಲಾಡ್ಜಿಂಗ್, ಶ್ರೀರಾಮ ಸೇವಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಗಾಂಧಿ ಬಜಾರ್ ಹತ್ತಿರ, ರಾಮಣ್ಣ ಶ್ರೇಷ್ಠಿ ಪಾರ್ಕ್ ವೃತ್ತ, SPM ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0812461323. ಮೊಬೈಲ್ ಸಂಖ್ಯೆ 9845232138. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard.
innovative learning program, safe and supportive community, holistic character development, fun activities, track students' performances with Class Sati, celebrate their progress, attractive discount on single fee payment. For admission, contact 97421 9900862246 9964586181. ಹೋರಾಟಗಳನ್ನು ಹಮ್ಮಿಕೊಂಡಿದೆ ಹಾಗೂ ಧರಣಿ ಕಾರ್ಯಕ್ರಮವನ್ನು ಕೂಡ ನಡೆಸಿದೆ. ಇದರ ಜೊತೆಗೆ ನಮ್ಮ ಒಂದು ಏನು ಸಾಹಸ ಸಂಸ್ಥೆಗಳಿದ್ದಾವೆ, ಅಂದರೆ ಸಾಹಸ ಅಕಾಡೆಮಿ ಇರ್ಬೋದು, ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಶಿವಮೊಗ್ಗ ಸೈಕಲ್ ಕ್ಲಬ್ಬು, ಬೈಕ್ ಕ್ಲಬ್ಬು, ಮಲೆನಾಡು ಇತಿಹಾಸ ವೇದಿಕೆ, ಇವೆಲ್ಲ ಒಂದು ಸಹೋದರ ಸಂಸ್ಥೆಗಳು. ನಾವೆಲ್ಲ ಸೇರಿ ರಾಷ್ಟ್ರಭಕ್ತ ಬಳಗರ ಜೊತೆಗೆ ಕೈ ಜೋಡಿಸಿ ಒಂದು ಬೃಹತ್ ಸೈಕಲ್ ಜಾಥಾ ಮಾಡಬೇಕು ಅಂತ ಹೇಳಿ ಒಂದು ಯೋಚನೆ ಮಾಡಿದ್ವಿ. ಸೊ 16ನೇ ತಾರೀಕು ಶಿವಮೊಗ್ಗ ನಗರದ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಒಂದು ಸೈಕಲ್ ಜಾಥಾವನ್ನು ನಡೆಸಿ ಸರ್ಕಾರದ ಒಂದು ಗಮನ ಸೆಳೆದು ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಕೈಗೆ ತಗೊಂಡಿದ್ದೀವಿ. ಸೊ ಈಗ ನಮ್ಮ ಈ ಒಂದು ಜಾಥಾಕ್ಕೆ ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸಿದೆ. ನಾವು ಸಾರ್ವಜನಿಕರಿಗೆ ಈ ಮೂಲಕ ಒಂದು ಕರೆ ಕೊಡ್ತಾ ಇದ್ದೀವಿ. ವಿದ್ಯಾರ್ಥಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಮಹಿಳೆಯರಿರ್ಬೋದು, ದಯಮಾಡಿ ಅವತ್ತಿನ ದಿನ ನಾವೇನು 16ನೇ ತಾರೀಕು ಒಂದು ಸೈಕಲ್ ಜಾಥಾನ ಇಟ್ಕೊಂಡಿದ್ದೀವಿ. ಬೆಳಗ್ಗೆ ಸುಮಾರು 10ವರೆಗೆ ನಮ್ಮ ಅಲ್ಲಮ ಪ್ರಭು ಅಂದರೆ ಫ್ರೀಡಮ್ ಪಾರ್ಕ್ ಅಲ್ಲಿಂದ ಹೊರಡುತ್ತೆ. ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿ ಈ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿ ಈ ಪರಿಸರ ವಿನಾಶಕವಾಗಿರ್ತಕ್ಕಂಥ ಯೋಜನೆಯನ್ನು ಕೈ ಬಿಡಲಿಕ್ಕೆ ಏನು ನಾವು ಹೋರಾಟ ಮಾಡ್ಕೊಂಡಿದ್ದೀವಿ, ರಾಷ್ಟ್ರಭಕ್ತರ ಬಳಗ ಏನು ಹೋರಾಟ ಮಾಡಿದೆ, ಅದಕ್ಕೆ ಸಹಕಾರ ಕೊಟ್ಟು ಪರಿಸರವನ್ನು ಉಳಿಸೋ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಆ ಒಂದು ಸಂದೇಶವನ್ನು ಜನರಿಗೆ ತಲುಪಿಸಬೇಕು ಅಂತ ಕೇಳ್ಕೊಳ್ತಾ, ಹಾಗೂ ಈ ಸೈಕಲ್ ಜಾಥಾದ ಒಂದು ಮಾರ್ಗ ಏನಿದೆ ಹೋಗೋದು, ಅದರ ಟೆಕ್ನಿಕಲ್ ಅಂದರೆ ಒಂದು ತಾಂತ್ರಿಕವಾಗಿರ್ತಕ್ಕಂಥ ವಿಷಯವನ್ನು ನಮ್ಮ ಸೈಕಲ್ ಕ್ಲಬ್ಬಿನ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಶೇಖರ್ ಗೌಳರು ನಿಮಗೆ ತಿಳಿಸ್ಕೊಡ್ತಾರೆ. ಜಾಥಾ ಮತ್ತು ಸ್ಕೂಟ್ರು, ಬೈಕು, ಕಾರು ಇವುಗಳ ಜಾಥಾ ಅಥವಾ ರ್ಯಾಲಿ ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಈ ಜಾಥಾದ ಅಗತ್ಯ ಏನಿದೆ ಅನ್ನೋದ್ರ ಮೂಲಕ ನಮ್ಗೆ ಅನೇಕ ಪ್ರಶ್ನೆಗಳು ತಲೆಯಲ್ಲಿ ಕಾಡುತ್ತೆ. ಈಗ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ಗೆ ಪರ್ಯಾಯವಾಗಿ ಕೇಳ್ತಾರೆ. ಪರ್ಯಾಯವಾಗಿ ಕೇಳಿದಾಗ ಅನೇಕ ಸಂದರ್ಭಗಳಲ್ಲಿ ನಮ್ಮ ಶ್ರೀಪತಿ ಅವರು ಬ್ಯಾಟ್ರಿ ಬಗ್ಗೆ, ಗ್ರಿಡ್ ಬಗ್ಗೆ ಹೇಳಿದ್ದಾರೆ. ಈಗ ನಾವು ಇವತ್ತು 16ನೇ ತಾರೀಕು ಬಹಳ ಮುಖ್ಯವಾಗಿ ಸೈಕಲ್ಗಳ ಮೂಲಕ ನಾವು ಜಾಥಾ ಮಾಡ್ತಾ ಇದ್ದೇವೆ. ಶಿವಮೊಗ್ಗದಲ್ಲಿ ಎಷ್ಟು ವಿದ್ಯಾರ್ಥಿಗಳು, ಎಷ್ಟು ಜನ, ಎಷ್ಟು ಸೈಕಲ್ ಕ್ಲಬ್ಗಳು ಸೈಕಲ್ಗಳನ್ನು ಹೊಂದಿವೆ. ಆ ಸೈಕಲ್ಗಳನ್ನು ತಗೊಂಬಂದ್ರೆ ಸೈಕಲ್ ಸವಾರಿಯ ಮೂಲಕ ನಾವೊಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಇದು ಒಂದು. ಎರಡನೇದಾಗಿ ಕಾರು, ಬೈಕು, ಸ್ಕೂಟ್ರು ಇವುಗಳ ಮೂಲಕ, ಅದು ವಿಶೇಷವಾಗಿ ನಾವು ಅನೇಕ ಏಜೆನ್ಸಿಗಳಿಗೆ ಮನವಿ ಮಾಡ್ಕೊಂಡಿದ್ದೇವೆ. ಈ ವಿದ್ಯುತ್ ವಾಹನಗಳು ಅಥವಾ ಇವಿಗಳು ಏನಿದಾವಲ್ಲ ಬೇಕಾದಷ್ಟು ಶಿವಮೊಗ್ಗದಲ್ಲಿ ಓಡಾಡ್ತಾ ಇವೆ. ಈಗ ಕೆಲವು ದಿನಗಳಿಂದ ಗ್ಯಾಸ್ ಸಿಗದೇ ಇರೋದ್ರಿಂದ ಎಲೆಕ್ಟ್ರಿಕ್ ರಿಕ್ಷಾಗಳು ಜಾಸ್ತಿ ಓಡಾಡ್ತಾ ಇವೆ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಕೂಡ ಸಾಕಷ್ಟು ವಿದ್ಯುತ್ ಸ್ಕೂಟರ್ಗಳು, ವಿದ್ಯುತ್ ಬೈಕ್ಗಳು, ವಿದ್ಯುತ್ ಕಾರುಗಳು ಕೂಡ ಇವೆ. ಹಾಗಾಗಿ ನಾವು ಅನೇಕ ಏಜೆನ್ಸಿಗಳಿಗೆ ಮನವಿ ಮಾಡ್ಕೊಂಡಿದ್ದೇವೆ. ಯಾರ್ಯಾರು ನಿಮ್ಮ ಏಥರ್ ಇರ್ಬೋದು, ಕಮಾಕಿ ಇರ್ಬೋದು, ಅಥವಾ ವೆಸ್ಪಾ ಇರ್ಬೋದು, ಬೇರೆ ಬೇರೆ ಏನು ಏಜೆನ್ಸಿಗಳಿದ್ದಾವೆ ಅವ್ರು ಮಾರಾಟ ಮಾಡಿದ್ದಾರೆ, ನಿಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥವರ ನಂಬರ್ಗಳನ್ನು ಕೊಡಿ ಅಂತ ಕೇಳ್ಕೊಂಡಿದ್ದಾವೆ. ಅವ್ರಿಗೊಂದು ಸಂದೇಶ ಕೊಡಿ ಅಂತ ಕೇಳ್ಕೊಂಡಿದ್ದಾವೆ. ಅವರೆಲ್ಲರೂ ಕೂಡ ಪಾಲ್ಗೊಳ್ಳುವಂತೆ ನಾವು ಮನವಿ ಮಾಡಿಕೊಂಡಿದ್ದೇವೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಾವು ಬಹಳ ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ನಾವು ಪೆಟ್ರೋಲು ಮತ್ತು ಡೀಸೆಲ್ಲು ಇವುಗಳ ಪರ್ಯಾಯವಾಗಿ ಅನೇಕ ದೇಶಗಳಲ್ಲಿ ಈಗಾಗಲೇ ಇಂಧನದ ಕೊರತೆ ಆಗಿದೆ, ಈಗ ತೈಲದ ಕೊರತೆ ಆಗಿದೆ, ಗ್ಯಾಸಿನ ಕೊರತೆ ಆಗಿದೆ, ಕಾರುಗಳು ಮಾರಾಟ ಆಗ್ತಾ ಇವೆ, ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟ ಆಗ್ತಾ ಇವೆ, ಹೆಚ್ಚು ಸೈಕಲ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ, ಜನಗಳು ಕೂಡ ಬಳಸ್ತಾ ಇದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ವಿದ್ಯುತ್ ವಾಹನಗಳನ್ನು ಓಡಿಸೋದ್ರ ಮೂಲಕ, ಸೈಕಲ್ಗಳನ್ನು ಓಡಿಸೋದ್ರ ಮೂಲಕ ನಾವು ಈ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಹಾಗಾಗಿ ತಾವು ತಮ್ಮ ಪತ್ರಿಕೆಗಳಲ್ಲಿ ಬಹಳ ಮುಖ್ಯವಾಗಿ ಸೈಕಲ್ಗಳನ್ನು ಮತ್ತು ವಿದ್ಯುತ್ ವಾಹನಗಳನ್ನು ತೆಗೆದುಕೊಂಡು ಬಂದು ಈ ಜಾಥಾದಲ್ಲಿ ಅಥವಾ ಈ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವ ಸಂದೇಶವನ್ನು ತಾವು ಕೊಡ್ತೀರಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.